ಪವರ್ ಟಿವಿಯಲ್ಲಿ ಏಡ್ಸ್ ಟ್ರ್ಯಾಪ್ ಮೆಗಾ ಫಾಲೋ ಅಪ್ ನಡೀತಾ ಇದೆ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ರೌಡಿ ಎಂಎಲ್ಎ ಶಾಸಕ ಮುನಿರತ್ನ ಬೆಂಬಲಿಗರಿಂದ ಸಾಕ್ಷಿಗಳಿಗೆ ಜೀವ ಬೆದರಿಕೆ ಒಡ್ಡಲಾಗ್ತಾ ಇದೆ. ಸಂತ್ರಸ್ತೆ ಮಗನಿಗೆ ರೌಡಿ ಎಂಎಲ್ಎ ಬೆಂಬಲಿಗರಿಂದ ಬೆದರಿಕೆ ಒಡ್ಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು. ಬಿಜೆಪಿ ಕಾರ್ಯಕರ್ತೆ ಸುನಂದಮ್ಮರಿಂದ ಜೀವ ಬೆದರಿಕೆ ಹಾಕಲಾಗ್ತಾ ಇದೆಯಂತೆ. ಏಡ್ಸ್ ಟ್ರ್ಯಾಪ್ ಪ್ರಕರಣದಲ್ಲಿ ಯಶೋಧ ಅವರು ಸಾಕ್ಷಿಯಾಗಿದ್ದಾರೆ. ಮುನಿರತ್ನ ವಿರುದ್ಧ ಸಾಕ್ಷಿ ಹೇಳಿದ್ರೆ ಮನೆಗೆ ಬೆಂಕಿ ಹಾಕ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದಾರೆ. ನಿಮ್ಮ ವಂಶವೇ ಇಲ್ಲದಂತೆ ಮಾಡ್ತೀವಿ ಅಂತ ಆವಾಜ್ ಕೂಡ ಹಾಕಲಾಗ್ತಾ ಇದೆ. ಕೂಡಲೇ ದೂರು ಹಿಂಪಡೆಯುವಂತೆ ಸಂತ್ರಸ್ತೆಗೆ ಬೆದರಿಕೆಯನ್ನ ಹಾಕಲಾಗ್ತಿದೆ. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಅತ್ಯಾಚಾರ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಜೈಲು ಪಾಲಾಗಿದ್ದಾರೆ. ಇವರು ಜೈಲು ಪಾಲಾಗೋದಕ್ಕೆ ಕಾರಣ ಅಂದ್ರೆ ದೂರು ನೀಡಿರುವಂತಹ ದೂರುದಾರ ಏನಿದ್ದಾರೆ ಅವರಿಗೆ ಸಂತ್ರಸ್ತೆಗೆ ಜೀವ ಬೆದರಿಕೆಯನ್ನ ಹಾಕಲಾಗ್ತಾ ಇರುವಂತದ್ದು ಮುನಿರತ್ನ ಅವರ ಬೆಂಬಲಿಗರಿಂದ. ಪವರ್ ಟಿವಿ ಈ ಒಂದು ಪ್ರಕರಣದ ಫಾಲೋ ಅಪ್ ಮಾಡ್ತಾ ಇದೆ. ಪ್ರತಿಯೊಂದು ಮುನಿರತ್ನ ಅವರ ಪ್ರತಿಯೊಂದು ಈ ಕಾಮಕಾಂಡಗಳು ಕರ್ಮಕಾಂಡಗಳು ಜೊತೆಗೆ ಅವರ ಒಂದೊಂದೇ ಮುಖವಾಡವನ್ನ ಪವರ್ ಟಿವಿ ಬಯಲಿಗೆಳಿತಾ ಇದೆ. ಈಗ ಸಾಕ್ಷಿಗಳಿಗೆ ಜೀವ ಬೆದರಿಕೆ ಹಾಕಲಾಗ್ತಾ ಇದೆ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಸಂತ್ರಸ್ತೆ ಮಗನಿಗೆ ರೌಡಿ ಎಂಎಲ್ಎ ಬೆಂಬಲಿಗರು ಬೆದರಿಕೆ ಒಡ್ತಾ ಇದ್ದಾರೆ. ಮನೆಗೆ ಬೆಂಕಿ ಹಚ್ತೀವಿ, ನಿಮ್ಮ ವಂಶವನ್ನ ನಿರ್ವಂಶ ಮಾಡ್ತೀವಿ, ಈ ರೀತಿ ಬೆದರಿಕೆ ಒಡ್ಡಲಾಗ್ತಾ ಇರುವುದು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಎಫ್ಐಆರ್ ದಾಖಲಾಗಿದೆ. ಮುನಿರತ್ನ ವಿರುದ್ಧ ಸಾಕ್ಷಿ ಹೇಳಬಾರ್ದು, ಹೇಳಿದ್ರೆ ಬೆಂಕಿ ಹಾಕ್ತೀವಿ ನಿಮ್ಮ ಮನೆಗೆ ಅಂತ ಮುನಿರತ್ನ ಅವರ ಬೆಂಬಲಿಗರು ಬೆದರಿಕೆ ಹಾಕ್ತಾ ಇದ್ದಾರೆ.